ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಸಿಎಂ ಒಂದು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರಂತೆ. ಭೂಸ್ವಾಧೀನ ವಿರೋಧಿ ಹೋರಾಟದ ಮಧ್ಯೆ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನ್ ನಿರ್ಧಾರ ಮಾಡಬಹುದು, ರೈತರ ಪರವಾಗಿ ಏನಾದ್ರೂ ಮಾತನಾಡಬಹುದಾ ಅಥವಾ ಮುಂದೆ ಏನ್ ಮಾಡಬಹುದು ಅಂತ ಹೇಳಿ ಏನಾದ್ರೂ ತೀರ್ಮಾನಕ್ಕೆ ಬರ್ತಾರಾ? ರೈತರನ್ನ ಉದ್ದೇಶಿಸಿ ಮಧ್ಯಾಹ್ನ 1:00 ಸಿಎಂ ಡಿಕೆ ಮಾತನಾಡ್ತಾರೆ. ಅದು ಕೂಡ ಮಹತ್ವದ ಘೋಷಣೆ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಸಿಎಂ ಏನಾದ್ರೂ ಒಂದು ರಿಯಾಕ್ಷನ್ ಕೊಡಲೇಬೇಕು, ಏನಾದ್ರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು, ಏನಾದ್ರೂ ಒಂದು ಹೇಳಲೇಬೇಕು ಅಂತ ಹೇಳಿ ರೈತರು ಯಾವ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ನೆನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು, ಅದಾದ ನಂತರ ಮೊನ್ನೆಯೂ ಕೂಡ ಗಲಾಟೆ ಆಯಿತು, ಇವತ್ತು ಕೂಡ ಪ್ರೊಟೆಸ್ಟ್ ಹೀಗೆ ಮುಂದುವರಿತಾ ಇದೆ. ಇದೇ ವಿಚಾರವಾಗಿ ಇವತ್ತು ಸಿಎಂ ಮಹತ್ವದ ಒಂದು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಾಹ್ನ ಸಿಎಂ ಸುದ್ದಿಗೋಷ್ಠಿ ಮಾಡ್ತಾರೆ. ಹಾಗಾಗಿ ಏನಾದ್ರೂ ಮಹತ್ವದ ಘೋಷಣೆ ಮಾಡ್ತಾರಾ? ಹಿಂಸಾ ರೂಪಕ್ಕೆ ತಿರುಗಿರುವಂತಹ ಬಿಡದಿ ಟೌನ್ಶಿಪ್ ಹೋರಾಟ, ಇತ್ತೀಚೆಗೆ ಸರ್ವೆ ಅಧಿಕಾರಿಗಳ ಮೇಲೆ ಯಾವ ಮಟ್ಟಕ್ಕೆ ಅಲ್ಲಿ ಹಲ್ಲೆ ಮಾಡಲಾಗಿತ್ತು, ಏನೆಲ್ಲ ಆಯಿತು ಅಂತ ಹೇಳಿ ಗಮನಿಸಿದ್ವಿ. ದಿನೇ ದಿನೇ ತೀವ್ರಗೊಳ್ತಾ ಇದೆ ಈ ಒಂದು ಭೂ ಸ್ವಾಧೀನ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಮಾತ್ರ ಬಿಡೋದಿಲ್ಲ ಅಥವಾ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಬಿಡೋದಿಲ್ಲ ಅಂತ ಹೇಳಿ ಸಿಎಂ ಈಗಾಗಲೇ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರೈತರು ಹೊಡೆದ್ರೂ ಪರವಾಗಿಲ್ಲ, ನಾವು ಹೊಡೆಸ್ಕೋತೀವಿ, ಆದರೆ ಈ ಒಂದು ಯೋಜನೆ ಮಾತ್ರ ಬಿಡೋ ಮಾತಿಲ್ಲ ಅಂತ ಹೇಳಿ ಸಿಎಂ ಈ ಹಿಂದೆಯೂ ಕೂಡ ಒಂದು ಸ್ಪಷ್ಟವಾದಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲಿ ಸಿಎಂ ಕೂಡ ಒಂದು ಕಡೆ ಹಠ ಹಿಡಿದಿದ್ದಾರೆ, ಮತ್ತೊಂದು ಕಡೆ ರೈತರು ಕೂಡ ಅಷ್ಟೇ ಹಠ ಹಿಡಿದಿರುವಂಥದ್ದು. ಅವರು ಕೂಡ ಏನೇ ಮಾಡಿದ್ರೂ ಪರವಾಗಿಲ್ಲ, ಏನು ಹೆದರ್ಸ್ತೀರಾ, ಬೆದರ್ಸ್ತೀರಾ, FIR ಹಾಕ್ತೀರಾ ಅಥವಾ ಜೈಲಿಗೆ ಹಾಕ್ತೀರಾ, ಒಟ್ಟಿನಲ್ಲಿ ಭೂಮಿ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಮೊನ್ನೆ ಬಂದಿದ್ದಂತಹ ಸರ್ವೆ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಏಕಾಏಕಿ ಹಲ್ಲೆ ಕೂಡ ಮಾಡಲಾಯಿತು. ಅದಾದ ನಂತರ ಸುಮಾರು 20ಕ್ಕೂ ಹೆಚ್ಚು ರೈತರ ಮೇಲೆ FIR ಕೂಡ ದಾಖಲಾಯಿತು. ವಿರೋಧ ಪಕ್ಷದವರು ಇದಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದರೆ ರೈತರ ಮೇಲೆ ಯಾವ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಹೀಗೆ ಹೆದರ್ಸೋದು, ಬೆದರ್ಸೋದು, ಗೂಂಡಾಗಿರಿ ಮಾಡೋದು ಅಥವಾ ಅವ್ರಿಗೆ FIR ಹಾಕ್ತೀವಿ, ಜೈಲಿಗೆ ಹಾಕ್ತೀವಿ ಅಂತೇಳಿ ಹೆದರ್ಸಿದ್ರೆ ಭೂಮಿಯನ್ನು ಬಿಟ್ಕೊಟ್ಬಿಡ್ತಾರೆ ಅನ್ನೋಂಥ ಒಂದು ತಪ್ಪು ಭ್ರಮೆಯಲ್ಲಿ ನೀವೆಲ್ಲ ಇರಬೇಡಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ಇದೇ ವಿಚಾರವಾಗಿ ಇವತ್ತು ಸಿಎಂ ಸುದ್ದಿಗೋಷ್ಠಿ ಮಾಡ್ತಿದ್ದಾರಂತೆ. ಸುಮಾರು 1:30ಕ್ಕೆ ಮಧ್ಯಾಹ್ನ 1:00 ಒಂದು ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಮಹತ್ವದ ನಿರ್ಧಾರಕ್ಕೆ ಬರ್ತಾರಾ ಅಥವಾ ಬೇರೆ ಏನಾದರೂ ಆಪ್ಷನ್ ಏನಾದರೂ ಕೊಡ್ತಾರಾ, ಮುಂದಿನ ಬೇರೆ ಆಯ್ಕೆಗಳೇನಾದರೂ ಕೊಡ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಮಹಿಳಾ ರೈತರು ಕೂಡ ಯಾವ ಮಟ್ಟಕ್ಕೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಈಗ ಆರಂಭ ಆಗಿರುವಂತಹ ಪ್ರತಿಭಟನೆ ಅಲ್ಲ ಇದು. ಹಲವು ತಿಂಗಳಿಂದ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್. ಯಾವಾಗ ಬಿಡದಿ ಟೌನ್ಶಿಪ್ ಪ್ರಕ್ರಿಯೆ ಆರಂಭ ಆಯಿತು ಅಂತಂದ್ರೆ ಅಲ್ಲಿ ರೈತರ ಜಮೀನನ್ನ ಭೂಸ್ವಾಧೀನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ಆ ಒಂದು ಸಂದರ್ಭದಲ್ಲೂ ಕೂಡ ಹೀಗೆ ರೋಡಲ್ಲಿ ಕೂತು ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ಬೈರಮಂಗಲದಿಂದ ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇವತ್ತು ಆರಂಭ ಆಗಿರುವಂತಹ ಪ್ರೊಟೆಸ್ಟ್ ಅಲ್ಲಿ ಹೀಗೆ ಮಹಿಳೆಯರು ರೋಡಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಇಷ್ಟು ಬಿಸಿಲಿದೆ ನೋಡಿ, ಈ ಬಿಸಿಲಲ್ಲೂ ಕೂಡ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೋರಾಟವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆಟಾಗುವಂಥ ಮಾತೇ ಇಲ್ಲ ಅಂತ ಹೇಳಿ ಹಠ ಹಿಡಿದಿರುವಂಥ ರೈತರು ಈಗ ಬೀದಿಯಲ್ಲಿ ಕೂತು ಬೀದಿಗಿಳಿದು ಈ ರೀತಿಯಾಗಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಿಎಂ ಏನು ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ, ಇದು ರೈತರ ಪರವಾಗಿರುತ್ತಾ ಅಥವಾ ಇಲ್ಲ ಈ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಅಥವಾ ಈ ಹಿಂದೆ ಏನು ನಿರ್ಧಾರ ಮಾಡ್ಕೊಂಡಿದ್ರು ಸಿಎಂ ಇದನ್ನೇ ಹೇಳ್ತಾರಾ ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈಗಾಗಲೇ 20ಕ್ಕೂ ಅಧಿಕ ರೈತರ ಮೇಲೆ FIR ಆಗಿರುವಂಥದ್ದು ಒಂದು. FIR ಹಾಕಿದ್ರು ಕೂಡ ಇನ್ನೂ ಜಾಸ್ತಿ ಹೋರಾಟ ಮಾಡ್ತೀವಿ ಅಥವಾ ಇನ್ನೂ ಜಾಸ್ತಿ ಪ್ರೊಟೆಸ್ಟ್ ಮಾಡ್ತೀವಿ ಹೊರತಾಗಿ ಯಾವುದೋ ಒಂದು FIR ಹಾಕೋದ್ರಿಂದ ನಾವೇನು ಹೆದರ್ಕೊಳ್ಳಲ್ಲ ಅಂತ ಹೇಳಿ ರೈತರು ಕೂಡ ಮುಂದಾಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬಿಡದಿಯ ಬೈರಮಂಗಲದಿಂದ ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮಹಿಳೆಯರು ಹೀಗೆ ರೋಡಲ್ಲಿ ಕೂತ್ಕೊಂಡು ರೈತ ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ.